ಆ ರೇಣುಕಾ ಸ್ವಾಮಿ ಅಂತ ಯಾವನಿದ್ದಾನೆ ಅವನು ಮಾಡೋದು ಮಹಾಪರಾಧ. ಯಾವುದೇ ಒಂದು ಹೆಣ್ಮಗಳಿಗೆ ಆ ರೀತಿ ಕಳಿಸ್ಬಾರ್ದು. ನಾಟಕ ಮಾಡ್ತಿರ್ಬೇಕಾದ್ರೆ ನನಗೆ ಏನೋ ಅನ್ನಿಸ್ತು, ಏನೋ ಆಗ್ತಾಯಿದೆ ನನಗೆ ಅಂತ. ನನಗೆ ಸ್ವಲ್ಪ ಹಾರ್ಟು ಇದಾಯಿತು, ನನಗೆ ಅಲ್ಲೇ ಡೌಟ್ ಆಗೋಯ್ತು, ಏನೋ ಆಗ್ತಾಯಿದೆಯಾ ಅಂತ. 4 ದಿವಸ ಆಯ್ತು ಶೋನ, ಒಂದೇ ಶೋ ಮುಗಿಸ್ದೆ, ಅದ್ರ ಮೇಲೆ ಮಾಡೋಕ್ಕಾಗಲಿಲ್ಲ. ಇವಾಗಿಯೂ ನಾನು ಕನ್ನಡ ಸೇವೆ ಜನಗಳಿಗೆ ಮನೋರಂಜನೆ ಕೊಡೋಕ್ಕೆ ಯಾವಾಗಲೂ ಸದಾ ಸಿದ್ಧ ಇರ್ತೀನಿ. ಎಲ್ಲದಕ್ಕೂ ಕಾಲ ಅಂತಾರಲ್ಲ, ಈ ಕಾಲ ಕೆಟ್ಟಾಗ ಏನಾದರೂ ಒಂದು ಆಪತ್ತು ಬಂದು ಒದಗುತ್ತೆ. ಟೈಮ್ ಚೆನ್ನಾಗಿದ್ರೆಲ್ಲ ಚೆನ್ನಾಗಿ ನಡೆಯುತ್ತಮ್ಮ. ಗಾಂಧಿನಗರದಲ್ಲಿ 4 ತಿಂಗಳ 4 ವಾರ ಆದಮೇಲೆ ಒಂದೇ ಥಿಯೇಟ್ರಲ್ಲಿ ಉಳ್ಕೋತಾ ಇತ್ತು, ಜನ ಎಲ್ಲ ಒಂದು ಥಿಯೇಟ್ರಿಗೆ ಬರ್ತಾಯಿದ್ರು. ಇವತ್ತು ಎಲ್ಲಿದೆ ಅಮ್ಮ ವರ್ಲ್ಡ್ ವೈಡು? ಯಾವುದೋ ಒಳ್ಳೆ ಪಿಕ್ಚರು ಅಂತ ತೀರ್ಮಾನ ಮಾಡೋಕ್ಕೆ ಹೋಗಲ್ಲ. ಯಾರು ಮಾಡಿದ್ದಾರೆ ಹೀರೋದ್ರಾಗೆ? ಹೊಸಬನ ಬಿಡು, ಈಗಿನ ಪಿಕ್ಚರ್ ಬಿಡೋದು. ಇವತ್ತಿಗೂ ನೀವು ಹಾಕಿ ರಾಜ್ಕುಮಾರ್ ಅವ್ರದ್ದು ಆತಿ ತಪ್ಪಂಗ ಆಗಲಿ, ಮಯೂರ ಆಗಲಿ, ವಿಷ್ಣುವರ್ಧನ್ ಪಿಕ್ಚರ್ ಆಗಲಿ, ಸೆಕೆಂಡ್ ಟರ್ನ್ ನಡೆದೇ. ಓಕೆ, ಇನ್ನು ಕಾಸ್ಟಿಂಗ್ ಅಂತ ಬಂದಾಗ ಅಂದರೆ ಇವಾಗ ಒಂದು ಪಾತ್ರಕ್ಕೆ ಜನಾರ್ದನ್ ಅವರು ಸೂಟ್ ಆಗ್ತಾರೆ ಅಂತ ಒಬ್ಬರು ಡೈರೆಕ್ಟ್ರಿಗೆ ಅನ್ನಿಸ್ದಾಗ, ನೀವು ಆಲ್ಮೋಸ್ಟ್ ಉಪೇಂದ್ರ ಸರ್ ಆಗಿರ್ಬೋದು, ಕಾಶಿನಾಥ್ ಅವ್ರ ಜೊತೆನೇ ನೀವು ನಿಮ್ಮ ಜರ್ನಿನ ಆಲ್ಮೋಸ್ಟ್ ಕಳೆದಿರೋದ್ರಿಂದ ಬೇರೆ ಒಂದು ಸಿನಿಮಾಗಳಿಗೆ ಯಾವ ರೀತಿ ಒಂದು ಕಾಸ್ಟಿಂಗ್ಗಳು ನಡೀತಿತ್ತು ಸರ್? ಬೇರೆ ಒಂದು ಪಾತ್ರಗಳು ಅವಾಗ ಏನು ಮಾಡ್ತಾಯಿದ್ರು, ಹೀರೋನ ಅವರು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾಯಿದ್ರು. ಹೀರೋ ವಿಲ್ಲನ್ನು ಅವಾಗ ಹೆಸರುವಾಸಿ ಇದ್ದವ್ರನ್ನ ಹಾಕೊಂಡ್ಬಿಡ್ತಾಯಿದ್ರು. ಈಗ ಇನ್ನೊಂದು ಯಾವುದೊಂದು ಚಿಕ್ಕಪ್ಪನ ಪಾತ್ರನೋ ಅಥವಾ ಪೂಜಾರಿ ಪಾತ್ರನೋ ಅಥವಾ ಏನೋ ಮಂತ್ರವಾದಿ ಪಾತ್ರನೋ ಇವೆಲ್ಲ ಪಾಠ ಮಾಡ್ಬೇಕಾದ್ರೆ ಆಗ ನೆನಪಿಗೆ ಬರ್ತಾಯಿದ್ರು ಜನಾರ್ದನ್ ಒಬ್ಬನೇ. ಯಾವುದೇ ಪಾಠ, ಅಪ್ಪ ಆಗಲಿ, ಚಿಕ್ಕಪ್ಪ ಆಗಲಿ, ಅಳಿಯ ಆಗಲಿ, ಬ್ರೋಕರ್ ಆಗಲಿ, ಯಾವುದೇ ಪಾತ್ರ, ಇಂಥ ಪಾತ್ರ ಅಂತ ಜನಾರ್ದನ ಡೈರೆಕ್ಟ್ರೇ ಹೇಳ್ಬಿಡೋರು. ನೋಡಿ ಆ ಜನಾರ್ದನಿಗೆ ಹೇಳ್ಬಿಡಿ ಅನ್ನೋರು. ಅಂದರೆ ಅಷ್ಟು ಆ ಪ್ರಾಮುಖ್ಯತೆ ಆಗಿತ್ತು ನಮಗೆ. ಆ ರೀತಿ ಕ್ಯಾಸ್ಟಿಂಗ್ ಮಾಡ್ತಾಯಿದ್ರು. ಆ ಕ್ಯಾರೆಕ್ಟ್ರಿಗೆ ತಕ್ಕಂತೆ ಈ ಮನುಷ್ಯ ಹೊಂದುತ್ತಾನ ಇಲ್ವ ಅಂತ ಯೋಚನೆ ಮಾಡಿ ಫಿಕ್ಸ್ ಮಾಡೋರು ಪಾತ್ರನ. ಆವಾಗ ನಾವು ತಲೆ ಕೂಯೆಲ್ಲ ಹಿಂಗೆ ಇದ್ವಿ. ಆವಾಗ ಸ್ವಲ್ಪ ಹೊಟ್ಟೆ ಇತ್ತು ಅವಾಗ ಇನ್ನೂ. ಆವಾಗ ಎಲ್ಲ ಪಾತ್ರಕ್ಕೂ ಸೂಟ್ ಆಗ್ತಾಯಿದ್ವಿ ನಾವು. ಆ ಥರ ಸೆಲೆಕ್ಟ್ ಮಾಡ್ತಾಯಿದ್ರು. ಅಜಗಜಾಂತರ ಸಿನಿಮಾ ಬಿಟ್ಟು ಬೇರೆ ಯಾವುದಾದ್ರು ಪಾತ್ರಕ್ಕೆ ಬೇರೆ ಯಾರಾದರೂ ನಿಮಗೆ ಆಡಿಷನ್ ಅಂತ ಏನಾದರೂ ಮಾಡಿದ್ರೆ? ಈಗ ಕಾಶಿನಾಥ್ ಸರು ಒಂದ್ಸಲಿ ಕರೆಸಿ ಮೇಕಪ್ ಮಾಡಿಸಿ ಹೇಳ್ತೀನಿ ಅಂತ ಹೇಳಿದ್ರು, ಮತ್ತೆ ನಿಮ್ಗೇನಾದರೂ ಆ ರೀತಿ ಆಗಿತ್ತಾ? ಇಲ್ಲಮ್ಮ, ಆಗಲಿಲ್ಲ. ಇಲ್ಲ, ಯಾಕೆಂದರೆ ಅದೇ ನಂದು ಫೌಂಡೇಶನ್ನು. ಆ ಫೌಂಡೇಶನ್ ಏನು ಬಂದು ಕಾಶಿನಾಥ್ ಅವ್ರದ್ದು ಮತ್ತು ಉಪೇಂದ್ರನದು, ಆ ಫೌಂಡೇಶನ್ ಬಂದಮೇಲೆ ಯಾರು ನನಗೆ ಟೆಸ್ಟ್ ಮಾಡಲಿ, ಏಕ್ದಮ್ ಕ್ಯಾರೆಕ್ಟರ್ ಫಿಕ್ಸ್ ಮಾಡ್ತಾಯಿದ್ರು. ಓಕೆ, ಆಗ ಈಗಿರುವಂತಹ ಆಡಿಯನ್ಸು ಅವಾಗ ನೋಡ್ತಿರೋ ಸಿನಿಮಾಗೂ ಇವಾಗ ನೋಡ್ತಿರೋ ಸಿನಿಮಾಗೂ ತುಂಬ ವ್ಯತ್ಯಾಸ, ಭಾಳ ವ್ಯತ್ಯಾಸ ಇದೆ ಅಮ್ಮ. ಆವಾಗ ಸಿನಿಮಾ ಅಂದರೆ ಮುಗಿ ಬೀಳ್ತಾಯಿದ್ರು. ಈಗ ಯಾವುದೇ ಪಿಕ್ಚರಲ್ಲಿ, ರಾಜ್ಕುಮಾರ್ ಪಿಕ್ಚರು ಅಂದರೆ ನಿಮ್ಗೆ ಗೊತ್ತಲ್ಲ, ರಾತ್ರಿ 4 ಗಂಟೆಗೆ ನಿಂತ್ಕೋತಾಯಿದ್ರು ಕ್ಯೂ. ಬಂಗಾರದ ಮನುಷ್ಯ 2 ವರ್ಷ ಓಡಿರೋ ಕಾರಣವೇ ಅದು. ಆವಾಗ ಜನಗಳು ಕ್ರಿಯೇಟ್ ಇತ್ತು, ಪಿಕ್ಚರ್ ನೋಡಬೇಕು ಅಂತ ಜನ ಬರ್ತಾಯಿದ್ರಮ್ಮ. ಆವಾಗ ಥಿಯೇಟ್ರ್ ಕಾಯ್ತಾರೆ, ಯಾವ ಪಿಕ್ಚರ್ ರಿಲೀಸ್ ಆಗುತ್ತೆ, ಯಾವುದೇ ಕನ್ನಡ ಪಿಕ್ಚರ್ ರಿಲೀಸ್ ಆಗಲಿ. ಅದರಲ್ಲೂ ರಾಜ್ಕುಮಾರ್, ವಿಷ್ಣುವರ್ಧನ್ ಪಿಕ್ಚರ್ ಅಂದರೆ ಬಿಡಿ, ಬೇರೆ ಕನ್ನಡ ಪಿಕ್ಚರ್ ಹೀರೋ ಮಾಡಿದ್ರು ಕಾಯ್ತಾಯಿದ್ರು. ಅವಾಗ ಏನಂದ್ರೆ ಇಂಡಸ್ಟ್ರಿಲಿ ಅವಾಗ ಇನ್ನೂ ಬೆಳೆದಿರಲಿಲ್ಲ. ಆಮೇಲೆ ಮನೋರಂಜನೆ ಅಂತ ಇದ್ದಿದ್ದೇ ಸಿನಿಮಾ. ಆ ಟೈಮಲ್ಲಿ ನಾಟಕ ಇತ್ತು. ನಾವು ನಾಟಕಗಳು ನೋಡ್ತಾ ಇದ್ದಾಗ ಜನರಿಗೆ ಮನೋರಂಜನೆ ಅಂದರೆ ನಾಟಕನೇ. ಆಗ ಸಿನಿಮಾ ವರ್ಷಕ್ಕೆ 1-2 ಆಗ್ತಾಯಿತ್ತು ಅಷ್ಟೇ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಿರಲಿಲ್ಲ. ಆವಾಗ ಹೆಚ್ಚು ನಾಟಕನೇ. ಯಾಕಂದರೆ ಇವತ್ತಿಗೂ ರಾಜ್ಕುಮಾರ್ ಆಗಲಿ, ನರಸಿಂಹರಾಜು, ಬಾಲಕೃಷ್ಣ ಎಲ್ಲರೂ ನಾಟಕದಲ್ಲಿ ಪಾತ್ರ ಮಾಡೋದೆ. ನಾಟಕದಲ್ಲಿ ಪಾತ್ರ ಮಾಡೇ ಚಿತ್ರರಂಗ ಬಂದವರು. ಅವಾಗೆಲ್ಲ ಚಿತ್ರ ಮಾಡ್ತಿದ್ರು, ನಾಟಕ ರಂಗ ಬಿಟ್ಟಿರಲಿಲ್ಲ. ಯಾಕೆಂದರೆ ನಮಗೆ ವರ್ಷಕ್ಕೆ 1 ಪಿಕ್ಚರ್ 2 ಪಿಕ್ಚರ್ ಆಗೋದು. ಎಲ್ರಿಗೂ ಎಲ್ಲ ಸಿಗ್ತಾಯಿತ್ತು, ಅವಕಾಶ ಸಿಗ್ತಿರಲಿಲ್ಲ. ಅದು ನಾಟಕ ಕಂಪ್ನಿ ಬಿಡ್ತಿರಲಿಲ್ಲ ಅವಾಗ ಅವರು. ಹಾಗಾಗಿ ನಾಟಕ ಕಂಪ್ನಿ ಅದು ಅಷ್ಟೊಂದು ತಳಹದಿ ಈಗಿನ ಹೀರೋಗಳಿಗೆ. ಅಂದರೆ ಅಯ್ಯೋ ಸಾಯೋಗ. ಈಗ ನಾವೇ ತೊಗೊಳ್ಳಿ, ನಾವು ಚಿತ್ರರಂಗ ಬರೋಕ್ಕಿಂತ ಮುಂಚೆ ರಾಜ್ಕುಮಾರ್ ಪಿಕ್ಚರು ಅಂದರೆ ಚಿತ್ರದುರ್ಗದಿಂದ ಹೊಳಲ್ಕೆರೆ ಚಿತ್ರದುರ್ಗ 30 ಕಿಲೋಮೀಟರ್ ಸೈಕಲಲ್ಲಿ ಹೋಗ್ತಾಯಿದ್ದಮ್ಮ. ಸೈಕಲಲ್ಲಿ ಹೋಗ್ತಾಯಿದ್ದೆ ರಾಜ್ಕುಮಾರ್ ಪಿಕ್ಚರ್ ನೋಡಬೇಕು ಅಂತ. ಹಸಿರು ತೋರಣ ಅಂತ ಪಿಕ್ಚರು ಈಗ ಜ್ಞಾಪಕ ಇದೆ. ಹಸಿರು ತೋರಣ ಅಂತ ಪಿಕ್ಚರು ನಾವೆಲ್ಲ ಹುಡುಗರು ಸೈಕಲ್ ತೊಗೊಂಡು 30 ಕಿಲೋಮೀಟ್ರ್ ಹೋಗಿದ್ವಿ ರಾಜ್ಕುಮಾರ್ ಫಸ್ಟ್ ಪಿಕ್ಚರ್ ನೋಡಬೇಕು ಅಂತ. ಆ ಥರ ಕ್ರೇಜ್ ಇತ್ತು ಅವಾಗ. ಹಂಗಿತ್ತು ಮನೋರಂಜನೆ. ಮತ್ತು ಸಿನಿಮಾನೂ ಹಾಗೆ ಇತ್ತಮ್ಮ. ಸಿನಿಮಾನೂ ಮಾನವನ ಮೌಲ್ಯಕ್ಕೆ ಹತ್ತಿರವಾಗಿತ್ತು ಆವಾಗಿನ ಸಿನಿಮಾ. ಈಗಿನ ಸಿನಿಮಾ ಇಲ್ಲಮ್ಮ, ಎಲ್ಲಿದೆ? ಮಾನವನ ಆ ಥರ ಫ್ಯಾಮಿಲಿ ಸಬ್ಜೆಕ್ಟೇ ಬರ್ತಾಯಿದೆಯೇನಮ್ಮ. ಫ್ಯಾಮಿಲಿ ಸಬ್ಜೆಕ್ಟೇ ಬರ್ತಾಯಿಲ್ಲ. ಹೊಡಿ ಬಡಿ ಕಡಿ ನಡಿ ಅನ್ನೋದೇ ಬರ್ತಾಯಿದೆ ಹೊರತು ಒಂದು 4 ಜನ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ ಬರ್ತಾಯಿಲ್ಲ ಈಗ. ಆಗ ಬಂಗಾರದ ಮನುಷ್ಯ ತೊಗೊಳ್ಳಿ, ಆಮೇಲೆ ಕಣ್ ತೆರೆದು ನೋಡಿ ತೊಗೊಳ್ಳಿ, ಎಲ್ಲ ಸಂಧ್ಯಾ ರಾಗ ತೊಗೊಳ್ಳಿ,
ಎಲ್ಲ ಆವಾಗ ನಾವಲ್ ಬರ್ತಿದ್ದು, ಬೆಳ್ಳವಳದ ಮಡಿಲಲ್ಲಿ, ನಾಗರಹಾವು, ಇವೆಲ್ಲ ಆವಾಗ ಮಾನವನ ಸಬ್ಜೆಕ್ಟ್ಗೆ ಹತ್ತಿರ ಆಗ್ತಿತ್ತು. ಈಗ ಎಲ್ಲಿದೆ ಅಮ್ಮ? ಈಗ ನೋಡಿ, ನಾನು ಒಂದು ಯೋಚನೆ, ಆಗಿನ ಹಾಡುಗಳು ಈಗಿನ ಹಾಡುಗಳಿಗೂ ಕೇಳಿ ಅಮ್ಮ ನೀವೇ. ಆಗಿನ ಹಾಡುಗಳು ಇವತ್ತಿಗೂ ಜ್ಞಾಪಕ ಇದೆ. ರಾಜ್ಕುಮಾರ್ ಅವ್ರ ಪಿಕ್ಚರ್ ಇರ್ಬೋದು, ಅನಂತನಾಗ್ ಪಿಕ್ಚರ್ ಇರ್ಬೋದು, ಯಾವುದೇ ಪಿಕ್ಚರ್ ಆದರೆ ಅವತ್ತಿನ ಹಾಡು ಇವತ್ತಿಗೂ ಜ್ಞಾಪಕ ಇದೆ ನಮಗೆ. ಅಂದರೆ ಆ ಥರ ಮ್ಯೂಸಿಕ್ ಇರ್ತಾಯಿತ್ತು, ಪದಗಳ ಜೋಡಣೆ ಹಂಗಿರ್ತಿತ್ತು, ಸಾಹಿತ್ಯ ಹಂಗಿರ್ತಿತ್ತು, ಪದಗಳು ಹಂಗಿರ್ತಿತ್ತು. ಈಗೆಲ್ಲಮ್ಮ ಇದೆ, ಚುಟು ಚುಟು ಅಂತೈತೆ, ತಗ್ಲಾಕಂಡೆ ಇವೇ ಪಿಕ್ಚರ್ ಆಗೋಯ್ತಮ್ಮ. ಎಲ್ಲಿದೆ ಒಂದು ರಾಷ್ಟ್ರ, ಒಂದು ಜನಕ್ಕೆ ಹಾಡು. ಈಗ MGR ಆಗಲಿ, ರಾಜ್ಕುಮಾರ್ ಆಗಲಿ, ಯಾರೇ ನಟರಾಗಲಿ, ಆಗಿನ ಕಾಲದ ನಟರು ಯಾವುದೇ ಚಿತ್ರ ಹಿಂದೆ ಆಗಲಿ, ಸಬ್ಜೆಕ್ಟ್ ಹತ್ತಿರವಾಗ್ತದೆ ಜನಗಳಿಗೆ. ರಾಜ್ಕುಮಾರ್ ಆದರೂ ಕೈ ಕಟ್ಟಿ ಕುಳಿತಾರೆ, ಆಗದೆ ಕೆಲಸವು ಮುಂದೆ, ಇವೆಲ್ಲ ಎಚ್ಚರಿಕೆ. ಈಗ ಜನಗಳಿಗೆ ಎಚ್ಚರಿಕೆ ಕೊಡುವಂಥ ಸಾಂಗ್ ಇಲ್ಲ, ಮಲಗಿಸೋ ಸಾಂಗ್ ಬರ್ತಾ ಇದೆ ಅಲ್ಲ. ಓಕೆ ಸರ್, ಇಷ್ಟು ಸಿನಿಮಾ ಜರ್ನಿಯಲ್ಲಿ ನೀವು ಬ್ಯುಸಿ ಇದ್ದಾಗ ನಿಮಗೆ ಬೇರೆ ಭಾಷೆಯಿಂದ ಏನಾದರೂ ಅವಕಾಶಗಳು ಬಂದಿತ್ತಾ? ಒಳ್ಳೆ ಪ್ರಶ್ನೆ ಕೇಳಿದೆ ಅಮ್ಮ ನೀನು. ನಾನು ಹಂಗೇನಾದ್ರು ಹೋಗಿದ್ರೆ ಅಮ್ಮ, ಖಂಡಿತವಾಗಿಯೂ ನಾನು ಚಿತ್ರರಂಗದಲ್ಲಿ ಇರ್ತಿರ್ಲಿಲ್ಲ ಅಮ್ಮ. ಅಜಗಜಾಂತರ ರಿಲೀಸ್ ಆದಮೇಲೆ ಅದನ್ನು ತೆಲುಗಿನಲ್ಲಿ ಮಾಡಬೇಕು ಅಂತ ಹೊರಟರು. ಆಗ ನನಗೆ ಆಫರ್ ಬಂತಮ್ಮ. ಏನು, ಅಜಗಜಾಂತರಲ್ಲಿ ಪಾಠ ಮಾಡಿದ್ನಲ್ಲ, ಅದೇ ಕ್ಯಾರೆಕ್ಟರ್ ಮಾಡೋಕ್ಕೆ ನನಗೆ ಆಫರ್ ಬಂತಮ್ಮ, ತೆಲುಗು ಫೀಲ್ಡಿಂದ. ಹೋಗಲಿಲ್ಲ ಅಮ್ಮ, ಕನ್ನಡ ಬ್ಯುಸಿ ಆಗಿಬಿಟ್ಟಿದ್ದೆ ಆವಾಗ. ಆಗ ನನಗೆ ಒಂದು ಹುಮ್ಮಸ್ಸು, ಕನ್ನಡದಲ್ಲೇ ಇರಬೇಕು, ಕನ್ನಡದಲ್ಲೇ ಅಭಿನಯಿಸಬೇಕು ಅಂತ ಹುಚ್ಚು ಬೇರೆ ನಮಗೆ. ಆವಾಗ ಕನ್ನಡ ಎಲ್ಲ ಏನು ಅಂದ್ಕೊಂಡ್ರಲ್ಲ ಇವತ್ತು ಮೆರೀತಾ ಇದ್ದಾರೆ. ಆ ರೀತಿ ನಾನೇನಾದರೂ ಹೋಗಿದ್ದರೆ ಇವತ್ತು ನನ್ನ ಕನ್ನಡ ಚಿತ್ರರಂಗದಲ್ಲಿ ಇರ್ತಿರಲಿಲ್ಲ. ಹಿಂದಿನ ತೆಲುಗೋ ತಮಿಳೋ ಏನೋ ಆಗೋಗ್ಬಿಡ್ತಿತ್ತು. ಹಾಗೂ ತಮಿಳಿನಲ್ಲಿ 3 ಪಿಕ್ಚರ್ ಮಾಡಿದೆ ನಾನು, ತೆಲುಗಿನಲ್ಲಿ 2 ಪಿಕ್ಚರ್ ಮಾಡಿದೆ. ಹಾಗೂ ಆಮೇಲೆ ತುಳು ಪಿಕ್ಚರಲ್ಲಿ ಒಂದು 4 ಪಿಕ್ಚರ್ ಮಾಡಿದೆ. ಅವು ಹೋಗಲಿಲ್ಲಮ್ಮ. ಹೋಗಿದ್ದರೆ ಏನೋ ಅದೃಷ್ಟ ಬದಲಾವಣೆ ಆಗೋಗ್ತಿತ್ತೋ ಏನೋ, ಹೋಗಲಿಲ್ಲ. ಕನ್ನಡ ಅಂದ್ಕೊಂಡು ಕನ್ನಡದಲ್ಲೇ ಇದ್ಬಿಟ್ವಿ. ಓಕೆ, ಇನ್ನು ಇಂಡಸ್ಟ್ರಿಯಲ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಆರ್ಟಿಸ್ಟ್, ಈಗಿರುವಂತಹ ಆರ್ಟಿಸ್ಟ್ ಅಂತ ನೋಡಿದಾಗ ಇವಾಗೊಂದು ಸಿನಿಮಾದಲ್ಲಿ ಮಾಡಬೇಕಾದ್ರೆ ಅವರು ಯಾವ ರೀತಿ ಒಂದು ತಯಾರಿಗಳನ್ನ ನಡೆಸ್ತಿದ್ದಾರೆ ಅಂದರೆ, ಒಂದು 6 ತಿಂಗಳಿಂದ ಅಥವಾ ಒಂದು ವರ್ಷದಿಂದನೇ ಒಂದು ಹೀರೋ ಅಂದರೆ ಒಂದು ಫುಲ್ ತಯಾರಿಗಳನ್ನ ನಡೆಸ್ತಿದ್ದಾರೆ. ಸೊ ಅವಾಗ ಹೇಗೆ, ಯಾವ ರೀತಿ ಒಂದು ತಯಾರಿ ನಡೆಸ್ತಿದ್ರು ಅಮ್ಮ? ಆವಾಗ ಒಬ್ಬನ ಆಯ್ಕೆ ಮಾಡ್ಕೋಬೇಕಾದ್ರೆ ಕಂಠ ಸರಿ ಇದೆಯಾ ಅಂತ ನೋಡೋರು, ಆಮೇಲೆ ಭಾವಗಳನ್ನು ನೋಡೋರು, ಆಮೇಲೆ ಡೈಲಾಗ್ ಡೆಲಿವರಿ ಹೇಗೆ ಮಾಡ್ತಾನೆ ಅಂತ ನೋಡೋರು. ಇವೆಲ್ಲವನ್ನು ನೋಡಿ ಆದಮೇಲೆ ಪಾಠಗಳು ಕೊಡ್ತಾಯಿದ್ರು. ನಾವು ಇವತ್ತು ನೀವು ಕತೆ ಓದಿರ್ಬೋದು, ರಾಜ್ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅವರಿಗೆ ಚಿತ್ರರಂಗದಲ್ಲಿ ಎಷ್ಟೋ ಜನ ಇವರೆಲ್ಲ ಮಾಡ್ತಾರೆ, ಮೂಗಲ್ಲಿ ಉದ್ದ ಇತ್ತಲ್ಲ, ಇದೆಲ್ಲ ಮಾಡಿದ್ದೀನಿ ಸರ್. ಆದರೆ ಆ ಬೇಡ್ರ ಕಣ್ಣಪ್ಪ ಪಾತ್ರ ಮಾಡಿದಾಗ ಅವ್ರ ಪಾತ್ರ ನೋಡಿ ಭಾಳ ಜನ ಮೆಚ್ಕೊಂಬಿಟ್ರು. ಆವಾಗ ಏನು ಮಾಡ್ತಾರೆ ಅಂದರೆ, ಎಲ್ಲವೂ ನೋಡ್ತಾಯಿದ್ರು, ಹಾಡಿಸ್ತಾಯಿದ್ರು, ಡೈಲಾಗ್ ಕೊಡ್ತಾಯಿದ್ರು, ಕಾಸ್ಟ್ಯೂಮ್ ಹಾಕಿ ನೋಡ್ತಾಯಿದ್ರು. ಇವೆಲ್ಲ ಇತ್ತಮ್ಮ ಆವಾಗ. ಈಗೆಲ್ಲಮ್ಮ ಇದೆ. ಈಗ 4 ಡೈಲಾಗ್ ಏನು ದೊಡ್ಡದೆಲ್ಲ ಹೇಳೋದು. ಆ ಡೈಲಾಗ್ ಹೇಳ್ಬೇಕಂತಿಲ್ಲ. ಅಂದರೆ ಸಿನಿಮಾನೂ ಹಾಗೆ ಬರ್ತಾಯಿದೆ. ಹೊಡಿ ಕಡಿ ಬಡಿ ಅನ್ನೋದು ಹೇಳ್ದಲ್ಲ, ಫ್ಯಾಮಿಲಿ ಮ್ಯಾಟ್ರ್ ಮಾತಾಡೋದಂತಿಲ್ಲ. ಆವಾಗ ಫ್ಯಾಮಿಲಿ ಪಿಕ್ಚರ್ಗಳೇ ಬರ್ತಾಯಿದ್ವು. ಆಗ ಫ್ಯಾಮಿಲಿ ಪಿಕ್ಚರ್ ಬರ್ತಾಯಿದ್ದು, ಜನ ಕೂತ್ಕೊಂಡು ನೋಡ್ತಾಯಿದ್ರು. ಆವಾಗ ಏನಮ್ಮ ಸಿನಿಮಾಗಳೆಲ್ಲ 100 ಡೇಸ್ ಹೋಗೋವು. ಅವಾಗ ಎಲ್ಲ ಪಿಕ್ಚರ್ಗಳು 100 ಡೇಸ್ ಹೋಗಿದೆ. ಇವತ್ತು ಎಲ್ಲಿದೆ ಪಿಕ್ಚರ್ 100 ಡೇಸ್ ಲೆಕ್ಕ ಹಾಕಿ? ಇವತ್ತು ಯಾವ ಪಿಕ್ಚರ್ 100 ಡೇಸ್ ಹೋಗಿದೆ? ಎಲ್ಲ ಹೀಗೆ. ಇದು ಅಲ್ಲ, ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಜನ್ರೇಷನ್ ಚೇಂಜ್ ಆಗಿದೆ. ಆಮೇಲೆ ಮನೋರಂಜನೆಗೆ ಬೇಕಷ್ಟು ಜಾಗ ಬಂದಿದೆಯಮ್ಮ. ಬರೀ ಒಂದು ನಾಟಕ, ಸಿನಿಮಾ ಇವೆರಡೇ ಆಪ್ಷನ್ ಇದ್ದಿದ್ದು. ಆದರೆ ಈಗ ಕೈಯಲ್ಲೇ ಬರುತ್ತಲ್ಲಮ್ಮ, ಮೊಬೈಲಲ್ಲೇ ಎಲ್ಲ ಸಿಕ್ಬಿಡುತ್ತಲ್ಲಮ್ಮ. ಜಾಸ್ತಿ ಆಗಿದೆ ಮನೋರಂಜನೆಗೆ, ಆಪ್ಷನ್ ಜಾಸ್ತಿ ಆಗಿರೋದ್ರಿಂದ ಇವತ್ತು ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ. ಮೊದಲಾದರೆ ಸಿನಿಮಾ ಬಿಟ್ಟರೆ ಬೇರೆ ಇರ್ತಿರಲಿಲ್ಲ. ಆದರೆ ಇವತ್ತು ಕೈಯಲ್ಲೇ ನಿಮಗೆ ಮನೋರಂಜನೆ ಸಿಗುತ್ತೆ. ಆಮೇಲೆ ಈಗ ಮನೆಯಲ್ಲೇ ಟಿ ವಿಲಿ ಬಂದುಬಿಡುತ್ತಲ್ಲಮ್ಮ, ಟಿ ವಿಲಿ ಎಲ್ಲ ಬರುತ್ತೆ. ಈಗ ಹೊಸ ಪಿಕ್ಚರ್ ರಿಲೀಸ್ ಆಗಿ ಒಂದು ತಿಂಗಳಕ್ಕಾದ್ರೆ ಸಾಕೆ ಟಿ ವಿಲಿ ಬಂದುಬಿಡುತ್ತೆ. ಇನ್ಯಾಕೆ ಥಿಯೇಟ್ರಿಗೆ ಹೋಗಬೇಕು ಅಂತಾರೆ. ಆವಾಗ ಥಿಯೇಟ್ರು ಅಂದರೆ ಜನ ಮುಗಿದು ಬೀಳ್ತಾಯಿದ್ರು, ಹೊಡೆದಾಟ ಆಗ್ತಾಯಿತ್ತು, ಪೊಲೀಸ್ ಲಾಠಿದಲ್ಲಿ ಹೊಡೆಯೋರು, ಅಷ್ಟು ರಶ್ ಆಗ್ತಾಯಿತ್ತು. ಇವತ್ತೆಲ್ಲಿದೆಯಮ್ಮ? ಇವತ್ತು ಥಿಯೇಟ್ರು ಫಸ್ಟ್ ಪಿಕ್ಚರ್ ರಿಲೀಸ್ ಆದರೂ ಕಾಯ್ತಾ ಕೂತ್ಕೋಬೇಕು, ನಾವೇ ಕರಿಬೇಕು, ಆ ಥರ ಆಗಿದೆ ಪಿಕ್ಚರ್. ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ
ಒಂದು ಸುದ್ದಿ ನೀವು ಕೇಳ್ತಾನೆ ಇರ್ತೀರಾ ನಮ್ಮ ದರ್ಶನ್ ಸರ್ದು. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಂತ ಅಂದರೆ ಸರ್? ಅಮ್ಮ, ಎಲ್ಲದಕ್ಕೂ ಕಾಲ ಅಂತಾರಲ್ಲ, ಈ ಕಾಲ ಕೆಟ್ಟಾಗ ಏನಾದರೂ ಒಂದು ಆಪತ್ತು ಬಂದು ಒದಗುತ್ತೆ. ಟೈಮ್ ಚೆನ್ನಾಗಿದ್ರೆಲ್ಲ ಚೆನ್ನಾಗಿ ನಡೆಯುತ್ತಮ್ಮ. ಒಂದು ಟೈಮ್ನಲ್ಲಿ ಸುಮ್ಮನೆ ಕಾಲ ಕೆಟ್ಟರೆ ಒಂದು ಕೋಲ್ ತೊಗೊಂಡು ಹಿಂಗೆ ಬಿಸಾಕಿದ್ರೆ ಸಾಕು, ಅದು ದೊಡ್ಡ ಆಪದ ಆಗುತ್ತೆ. ಹಾಗೆ ನನಗನ್ಸಿದ ಪ್ರಕಾರ ದರ್ಶನ್ ಒಳ್ಳೆ ಹುಡುಗನೇ, ಆದರೆ ತಾಳ್ಮೆ ಸ್ವಲ್ಪ ಕಳ್ಕೊಂಡ ಅಂತ ಕಾಣುತ್ತೆ ನನಗಷ್ಟೇ. ತಾಳ್ಮೆ ಇರಬೇಕಾಗಿತ್ತು. ಯೌವನ ಜೋಶ್ ಏನು ಮಾಡೋಕ್ಕಾಗಲ್ಲ. ಆ ಟೈಮ್ ಬೀರ್ಬಿಟ್ಟಿದ್ರೆ ಇದು ಆಗ್ತಿರಲಿಲ್ಲ. ಆ ಟೈಮ್ನಲ್ಲಿ ತಾಳ್ಮೆ ಕಳ್ಕೊಂಬಿಟ್ರು. ಅಲ್ಲ, ತಪ್ಪಿದೆ, ಅವನದು ತಪ್ಪಿದೆ. ಆ ರೇಣುಕಾ ಸ್ವಾಮಿ ಅಂತ ಯಾವನಿದಾನೆ ಅವನು ಮಾಡೋದು ಮಹಾಪರಾಧ. ಯಾವುದೇ ಒಂದು ಹೆಣ್ಮಗಳಿಗೆ ಆ ರೀತಿ ಕಳಿಸ್ಬಾರ್ದು. ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಮಾಡ್ಬೋದಾಗಿತ್ತು. ನನ್ನ ಪ್ರಕಾರ ಬೇರೆ ರೀತಿಯಲ್ಲಿ ಅದನ್ನು ಸಮಜಾಯಿಷಿ ಮಾಡಿಸ್ಬೋದಾಗಿತ್ತು. ಇದು ಏನು ಆ ಟೈಮ್ನಲ್ಲಿ ಕೆಟ್ಟ ಗಳಿಗೆ ಅಂತ ಕಾಣುತ್ತೆ, ದುಡುಕ್ಬಿಟ್ರು ಅಷ್ಟೇ. ಏನಿಲ್ಲ, ನಾನು ಹೇಳೋದು ಆ ಟೈಮ್ ಚೆನ್ನಾಗಿರಲಿಲ್ಲ ಅವ್ರಿಗಷ್ಟೇ. ಇನ್ನು ಕನ್ನಡ ಸಿನಿಮಾಗಳನ್ನ ಆಡಿಯನ್ಸ್ ಜಾಸ್ತಿ ಜನ ನೋಡ್ತಿಲ್ಲ ಅನ್ನೋ ಒಂದು ಕಂಪ್ಲೇಂಟು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದನೇ ಬರ್ತಿದೆ. ಇವಾಗ ಹೊಸಬ್ರು ಯಾರಾದ್ರು ಸಿನಿಮಾ ಮಾಡಿದ್ರೆ ಸಿನಿಮಾ ಓಡ್ತಿಲ್ಲ, ಅಥವಾ ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ಅಥವಾ PVR ಅಲ್ಲಿ ಇತ್ತು ಅಂದರೆ ಅದನ್ನು ಬೇರೆ ಭಾಷೆ ಬಂತು ಅಂದರೆ ಕನ್ನಡ ಸಿನಿಮಾ ತೆಗಿಯುವಂಥದ್ದು, ಈ ರೀತಿ ಎಲ್ಲ ನಡೀತಾ ಇದೆ. ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯ? ಅಮ್ಮ, ಮೊದಲು ಕನ್ನಡ ಪಿಕ್ಚರ್ ಅಂದರೆ ಕನ್ನಡ ಪಿಕ್ಚರೇ ಬರೋದು, ಬೇರೆ ಪಿಕ್ಚರ್ ಬರ್ತಿರಲಿಲ್ಲ, ಜನ ನೋಡ್ತಾಯಿದ್ರು. ಇವತ್ತು ಡಬ್ಬಿಂಗು ಅಂತಕ್ಕಂಥ ಒಂದು ಹಾವಳಿ ಬಂದು ಇವತ್ತೇನಾಗಿದೆ, ಈಗ ಕನ್ನಡ ಪಿಕ್ಚರ್ ರಿಲೀಸ್ ಆಯಿತು ಅಂದರೆ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಮಲಯಾಳಿ, ಹಿಂದಿ ಒಟ್ಟಿಗೆ ರಿಲೀಸ್ ಆಗ್ತಾಯಿದೆ. ಆಮೇಲೆ ಮೊದಲು ಒಂದು ನೆನಪಿಗೆ ಒಂದು 50-60 ಥಿಯೇಟ್ರ್ ಇತ್ತಮ್ಮ, ಅದಕ್ಕೆ ರಿಲೀಸ್ ಮಾಡೋರು. ಇವತ್ತು ಒಂದು ಪಿಕ್ಚರ್ ಆದರೆ 1000 ಥಿಯೇಟ್ರ್ ರಿಲೀಸ್ ಮಾಡ್ತಾರೆ. ಜನ ಎಲ್ಲಿ ನೋಡ್ತಾರಮ್ಮ, ಯಾವುದಕ್ಕಂತ ಹೋಗ್ತಾರೆ? ಈ 1000 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರೆ 1 ವಾರ ನಡೆಯುತ್ತೆ, 1 ವಾರ ಎಲ್ಲ ಹೌಸ್ಫುಲ್ ಆಗ್ಬೋದು. ಆಮೇಲೆ ಮೊದಲಾದರೆ ಒಂದು ಕನ್ನಡ ಪಿಕ್ಚರ್ ರಿಲೀಸ್ ಆಗಬೇಕಾದ್ರೆ 4 ಥಿಯೇಟ್ರ್ ರಿಲೀಸ್ ಆಗ್ತಿತ್ತು ಗಾಂಧಿನಗರದಲ್ಲಿ. 4 ವಾರ ಆದಮೇಲೆ ಒಂದೇ ಥಿಯೇಟ್ರಲ್ಲಿ ಉಳ್ಕೋತಾ ಇತ್ತು. ಜನ ಎಲ್ಲ ಒಂದು ಥಿಯೇಟ್ರಿಗೆ ಬರ್ತಾಯಿದ್ರು. ಇವತ್ತು ಎಲ್ಲಿದೆ ಅಮ್ಮ, ವರ್ಲ್ಡ್ ವೈಡು ಎಲ್ಲಿ ಒಂದು ಸಣ್ಣ ಹಳ್ಳಿಲೂ ಥಿಯೇಟ್ರ್ ಇದೆ, ಅಲ್ಲೂ ಪಿಕ್ಚರ್ ರಿಲೀಸ್ ಆಗುತ್ತೆ. ಹೆಚ್ಚು ಪಿಕ್ಚರ್ ರಿಲೀಸ್ ಆಗುತ್ತೆ, ಹೆಚ್ಚು ಜನ ಎಲ್ಲಿ ನೋಡ್ತಾರೆ. ಆಗ ಇದ್ದದ್ದ ಲಿಮಿಟ್ ಥಿಯೇಟ್ರ್ಗಳೇ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಕಥೆಗಳಿಲ್ಲಮ್ಮ, ಕಥೆಗಳಿಲ್ಲ ಜನಗಳಿಗೆ. ಯಾಕೆಂದರೆ ರಾಮಾಯಣ ಮಹಾಭಾರತ ನೋಡ್ತಕ್ಕಂಥವ್ರು ಇವತ್ತು ಮನೆಯಲ್ಲಿದ್ದಾರೆ, ಅವ್ರಿಗೆ ರಾಮಾಯಣ ಮಹಾಭಾರತನೇ ಬೇಕು. ಆದರೆ ಈಗಿನ ಜನ್ರೇಷನ್ಗೆ ಬೇರೆಯೇ ಬೇಕು. ಹುಡುಗರು ಈಗನೇ ಓಡಿ ಕಡಿ ಬಡಿ ನಡಿ ಎಲ್ಲ ಅಂತ ಬರ್ತಾಯಿದೆ ಈಗ. ಹಾಗಾಗಿ ಮನೋರಂಜನೆ ಅನ್ನೋದು ಜನಗಳಿಗೆ ತುಂಬ ಹತ್ತಿರ ಆಗಿರೋದ್ರಿಂದ ಥಿಯೇಟ್ರಿಗೆ ಯಾರೂ ಬರ್ತಾಯಿಲ್ಲ. ಥಿಯೇಟ್ರಿಗೆ ಬರುವಂಥ ಕಥೆಗಳು ಮಾಡಬೇಕು, ಥಿಯೇಟ್ರಿಗೆ ಬರುವಂಥ ಕಥೆಗಳು ಮಾಡಬೇಕು. ಈಗ ರಾಜ್ಕುಮಾರ್ ಅವರು ಈಗ ಅವರ ಜನ್ರೇಷನಲ್ಲಿ ಆದಮೇಲೂ ಇದ್ದರು. ಜೀವನ ಚೈತ್ರ, ಶಬ್ದವೇದಿ ಇವೆಲ್ಲ ಈ ಟೈಮ್ನಲ್ಲಿ ಆಗಿದ್ದು. ಆಗಲಿಲ್ವ? 100 ಡೇಸ್ ಎಲ್ಲ ನಡೀತು. ಹೆಂಗೆ ನಡೀತು? ಸಬ್ಜೆಕ್ಟ್ ಇತ್ತಮ್ಮ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಬ್ಜೆಕ್ಟ್ ಇಲ್ಲ ಅಂತಾರೆ. ಯಾಕಮ್ಮ ಇಲ್ಲ? ಎಷ್ಟು ಕಾದಂಬರಿಗಳಿದ್ದಾವೆ. ಪುಟ್ಟಣ್ಣವರು ಯಾವುದಮ್ಮ ಮಾಡಿದ್ರು? ಕಾದಂಬರಿಗಳು ತಾನೇ ಮಾಡಿ ಸಕ್ಸಸ್ ಆಗಿದ್ದವರು. ಯಾಕೆ ಇವ್ರ ಕೈಲಿ ಆಗ್ತಿಲ್ಲ? ಯಾರು ಇವ್ರ ಕೈಲಿ ಮಾಡೋಕ್ಕಾಗ್ತಿಲ್ಲ? ಆಗ್ತಾಯಿಲ್ಲ. ಪಕ್ಕದಲ್ಲಿರ್ತಕ್ಕಂಥದ್ದೆಲ್ಲ ಕತ್ಕೊಂಬರೋದು, ಈ ಕಡೆಯಿಂದ ಕತ್ಕೊಂಬರೋದು, ಮರಾಠಿ ಪಿಕ್ಚರ್ ಕತ್ಕೊಂಬರೋದು, ಬಂಗಾಳಿ ಪಿಕ್ಚರ್ ಕಟ್ಕೊಂಬರೋದು ಎಲ್ಲ ಮಾಡಿದ್ರೆ ಇನ್ನೇನಮ್ಮ ಆಗುತ್ತೆ? ಎಲ್ಲಿರುತ್ತೆ? ಸಬ್ಜೆಕ್ಟ್ ಬೇಕಮ್ಮ. ಸಬ್ಜೆಕ್ಟ್ ಚೆನ್ನಾಗಿದ್ರೆ ಇವತ್ತು ಜನ ಬಂದು ಥಿಯೇಟ್ರಿಗೆ ನೋಡ್ತಾರೆ. ಸಬ್ಜೆಕ್ಟ್ ಇಲ್ದಿರೋ ಪಿಕ್ಚರ್ ಬಂದರೆ ಅಷ್ಟೇ, ಹೊಡೆದಾಟ ಪಡ್ತಾ ಒಂದು 5 ದಿವಸ ಬಂದರೆ ಸಿನಿಮಾ TVಲೇ ಬರುತ್ತೆ, ನೋಡೋಣ ಬಿಡು ಅಂದ್ಬಿಡ್ತಾರೆ. ಜನಗಳಿಗೆ ಎಳ್ಕೊಂಬರೋಂಥ ಪಿಕ್ಚರ್ಗಳಿಲ್ಲ ಈಗ. ಆಮೇಲೆ ಈ OTP TTP ಏನೇನೋ ಎಲ್ಲ ಆಗಿದೆಯಲ್ಲಮ್ಮ, ಅದರಿಗೆಲ್ಲ ಪಿಕ್ಚರ್ ರಿಲೀಸ್ ಆಗ್ತದೆ. ಇವೆಲ್ಲ ಅದೇ ಹೇಳೋಣ ನಿಮಗೆ, ಮನೋರಂಜನೆ ಅನ್ನೋದು ಕೈಗೆ ಸಿಕ್ಕಿದೆ. ಹಾಗಾಗಿ ಜನ ಥಿಯೇಟ್ರಿಗೆ ಬರೋಲ್ಲ. ನಮ್ಮ ಒಂದು ಫ್ಯಾಮಿಲಿ ಥಿಯೇಟ್ರಿಗೆ ಬರಬೇಕಾದ್ರೆ ಇವತ್ತು 1,000 ರೂಪಾಯಿ ಖರ್ಚಿದೆ ಅಮ್ಮ. 1,000 ರೂಪಾಯಿ ಖರ್ಚಿದೆ. ಅದನ್ನು ಯಾಕೆ ಖರ್ಚು ಮಾಡೋದು? ಅದೇ ಒಂದು 15 ಸಾಕಾದರೆ ಇದರಲ್ಲೇ ಬರುತ್ತಲ್ಲ, TVಲೇ ಬರುತ್ತೆ. ಆಮೇಲೆ ಇನ್ನೊಂದು ಆಯಿತು, ಮೊದಲೆಲ್ಲ ಕ್ಯಾಸೆಟ್ಗಳು ಬಂದುಬಿಡ್ತಾಯಿದ್ವು, ಗೊತ್ತಾ? ಈಗ ಇದರ ಹಿಂದೆ ಕ್ಯಾಸೆಟ್ಗಳು ಬರ್ತವೆ. 10 ರೂಪಾಯಿ ಕೊಟ್ಟರೆ ಒಂದು ಕ್ಯಾಸೆಟ್ ಸಿಗೋದಮ್ಮ. ಮನೇಲಿ ಕೂತ್ಕೊಂಡು ಮಂದಿಯೆಲ್ಲ ನೋಡ್ಬೋದಾಗಿತ್ತು. ಆ ರೀತಿ ಆ ಥರ ಹೋಗೋಯ್ತು. ಯಾವಾಗ ಆ ಕ್ಯಾಸೆಟ್ ಬಂದು ಈ ಜನರೇಟ್ ಚೇಂಜ್ ಆಯಿತೋ ಅವತ್ತಿನ ಚಿತ್ರರಂಗ ಕುಂಠಿತವಾಗಿ ಬಂದಿದೆಯಮ್ಮ. ದುಡ್ಡಾಗೋದು ಎಲ್ಲಿಂದ ದುಡ್ಡಾಗುತ್ತಮ್ಮ? ಜನ ಬಂದರೆ ತಾನೇ ದುಡ್ಡಾಗೋದು. ಕೆಲವು ಎಷ್ಟೋ ಪಿಕ್ಚರ್ಗಳಿದ್ದಾವೆ ಚೆನ್ನಾಗಿರೋವು, ಅಲ್ಲ
ಎಲ್ಲ ಜನ ಏನು ತಿಳ್ಕೊಂಬಿಡ್ತಾರೆ, ಎಲ್ಲ ಪಿಕ್ಚರ್ ಒಂದೇ ಕಡೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವರು. ಯಾವುದು ಒಳ್ಳೆ ಪಿಕ್ಚರು ಅಂತ ತೀರ್ಮಾನ ಮಾಡೋಕ್ಕೆ ಹೋಗಲ್ಲ. ಯಾರು ಮಾಡಿದ್ದಾರೆ ಹೀರೋದ್ರಾಗೆ ಹೊಸಬನ ಬಿಡು, ಈಗಿನ ಪಿಕ್ಚರ್ ಬಿಡೋದು. ಇವತ್ತಿಗೂ ನೀವು ಹಾಕಿ ರಾಜ್ಕುಮಾರ್ ಅವ್ರದ್ದು ಆತಿ ತಪ್ಪಂಗ ಆಗಲಿ, ಮಯೂರ ಆಗಲಿ, ವಿಷ್ಣುವರ್ಧನ್ ಪಿಕ್ಚರ್ ಆಗಲಿ ಸೆಕೆಂಡ್ ಟರ್ನ್ ನಡೆಯುತ್ತೆ. ಈಗ ಹೊಸ ಪಿಕ್ಚರ್ ನಾನು ಎಷ್ಟೋ ಸರಿ ನೋಡಿದ್ದೀನಿ, ಹೊಸ ಪಿಕ್ಚರ್ ರಿಲೀಸ್ ಆಗಿದ್ದರೆ ಥಿಯೇಟ್ರಿಗೆ ಇವರೇ ಟಿಕೆಟ್ ತೊಗೊಂಡು ಹೌಸ್ಫುಲ್ ಮಾಡ್ತಾರೆ. ಹಂಗಾಗೋಗ್ಬಿಟ್ಟಿದೆ ಅಮ್ಮ ಈಗ ಹೊಸಬ್ರದ್ದು, ಜನ ಬರ್ತಾಯಿಲ್ಲ. ಬ್ಯಾಂಕ್ ಜನಾರ್ದನ್ ಅವ್ರನ್ನ ನಾವೆಲ್ಲರೂ ಮತ್ತೆ ಬೆಳ್ಳಿ ತೆರೆಯ ಮೇಲೆ ಕನ್ನಡ ಅಭಿಮಾನಿಗಳು ನೋಡಬಹುದಾ? ಅಮ್ಮ ನನಗೆ ಏನಾಗಿದೆ, ನಾನು ಒಂದು ಮಾತು ಹೇಳಿದೆ ನಾಟಕ ಕಂಪ್ನಿಯಲ್ಲಿ. ನಾನು ಜಮಖಂಡಿಗೆ ಒಂದು ನಾಟಕಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಏನಾಯಿತು ಅಂದರೆ ಯಾಕೋ ಆರೋಗ್ಯ ಸ್ವಲ್ಪ ಏರುಪೇರಾಗೋಯಿತು. ನನಗೆ ಆವಾಗ ಸ್ವಲ್ಪ ಅನ್ನಿಸ್ತು, ನಾಟಕ ಮಾಡ್ತಿರ್ಬೇಕಾದ್ರೆ ನನಗೆ ಏನೋ ಅನ್ನಿಸ್ತು, ಏನೋ ಆಗ್ತಾಯಿದೆ ನನಗೆ ಅಂತ. ನನಗೆ ಸ್ವಲ್ಪ ಹಾರ್ಟು ಇದಾಯಿತು. ನನಗೆ ಅಲ್ಲೇ ಡೌಟ್ ಆಗೋಯ್ತು, ಏನೋ ಆಗ್ತಾಯಿದೆ ಅಂತ. 4 ದಿವಸ ಆಯ್ತು ಶೋನ, ಒಂದೇ ಶೋ ಮುಗಿಸ್ದೆ, ಅದ್ರ ಮೇಲೆ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನನಗೆ ಗೊತ್ತಾಗಿ ಏನೋ ಅಲ್ಲಿ ಆಗ ಅಷ್ಟು ಆಸ್ಪತ್ರೆ ಇರಲಿಲ್ಲ ಆ ಕಡೆ. ನಾನು ಬಂದರೆ ಬೆಂಗಳೂರಿಗೆ ಬರಬೇಕಾಗಿತ್ತು. ಆ ಟೈಮಲ್ಲಿ ನನಗೆ ಭಾಳ ಒತ್ತಡ ಜಾಸ್ತಿ ಆದ್ದರಿಂದ ಒಂದೇ ಒಂದು ಶೋ ಮುಗಿಸ್ಬಿಟ್ಟು ರಾತ್ರಿ ಕಾರ್ ಮಾಡ್ಕೊಂಬಂದು ಜಯದೇವ ಆಸ್ಪತ್ರೆ ಸೇರ್ಕೊಂಬಿಟ್ಟೆ. ಆಗ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಸ್ಟಂಟ್ ಆಗಿದ್ರು. ಅವತ್ತಿನಿಂದ ಹೊರಗಡೆ ಎಲ್ಲೂ ಹೋಗ್ತಾಯಿಲ್ಲ ಪಿಕ್ಚರಿಗೆ. ಆಮೇಲೆ ತದನಂತರ ಸ್ವಲ್ಪ ಆರೋಗ್ಯ ಕೆಡ್ತು ನಂದು. ಈಗ ಒಂದು 2 ವರ್ಷದಿಂದ ನಾನು ಯಾವ ಪಿಕ್ಚರು ಮಾಡ್ತಾಯಿಲ್ಲ. ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಳ್ಳಿ. ಆಮೇಲೆ ಡಾಕ್ಟ್ರು ಹೇಳಿಬಿಟ್ಟಿದ್ದಾರೆ, ಹೆಚ್ಚು ಆವೇಗ, ಹೆಚ್ಚು ಟೆನ್ಷನ್ನಿಗೆ ಒಳಗಾಗಬೇಡಿ, ದೂರ ಪ್ರಯಾಣ ಮಾಡಬೇಡಿ, ಬೆಂಗಳೂರಲ್ಲೇ ಇರಿ ಅಂಥೇಳಿ ಡಾಕ್ಟ್ರು ಸಜೆಷನ್ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಹೋಗ್ತಾಯಿಲ್ಲ ಅಮ್ಮ, ಮನೇಲೇ. ಎಷ್ಟು ಆಫರ್ ಬರ್ತಾಯಿದ್ದಾವೆ ಈಗಲೂ. ಅವರಿಗೆ ನನ್ನ ಆರೋಗ್ಯದ ಬಗ್ಗೆ ಹೇಳ್ತೀನಿ, ಸರ್ ನನ್ನ ಆರೋಗ್ಯ ಈ ರೀತಿ ಅಂತೆ. ಹಾಗಾಗಿ ಇನ್ನೂ ದಿನಕ್ಕೆ 2-3 ಫೋನ್ ಬರ್ತಾ ಇರುತ್ತೆ, ಸರ್ ನಮ್ಮೊಂದು ಪಿಕ್ಚರ್ ಮಾಡ್ತಾಯಿದ್ದೀವಿ, ಪಾಠ ಮಾಡಬೇಕು ನೀವು ಅಂತ. ಅಂದೇನೋ ಅವ್ರು ಅದನ್ನೇ ಜ್ಞಾಪಕ ಇಟ್ಕೊಂಡಿದ್ದಾರೆ. ಏನು ಆಗಿನ ತರಲೆದನಮ್ಮ, ಆಗಿನ ಅಜಗಜಾಂತರ, ಆಗಿನ ಜಗ್ಗೇಶ್ ಪಿಕ್ಚರ್ಗಳನ್ನೇ ತಲೆ ಮಾಡ್ಕೊಂಡು ಆ ಕ್ಯಾರೆಕ್ಟರ್ಗೆ ನನ್ನೇ ಕರೀತಿರ್ತಾರೆ. ನಾನು ಹೇಳ್ತಾ ಇರ್ತಿಲ್ಲಪ್ಪ, ಒಂದು ಆರೋಗ್ಯ ಸರಿ ಇಲ್ಲ, ಸುಧಾರಿಸ್ಕೊಂಡ ಮೇಲೆ ಬಂದು ನೋಡೋಣ ಮಾಡ್ತೀನಿ ಅಂತೇಳಿ. ಆದಷ್ಟು ಬೇಗ ಹುಷಾರಾಗಿ ಮತ್ತೆ ನಮ್ಮ ಕನ್ನಡ ಅಭಿಮಾನಿಗಳಿಗೋಸ್ಕರ ಒಂದು ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಸರ್. ಖಂಡಿತವಾಗಿಯೂ ನಾನು ಕನ್ನಡ ಸೇವೆ, ಜನಗಳಿಗೆ ಮನೋರಂಜನೆ ಕೊಡೋಕ್ಕೆ ಯಾವಾಗಲೂ ಸದಾ ಸಿದ್ಧ ಇರ್ತೀನಿ. ಓಕೆ, ಇಷ್ಟೋವರೆಗೂ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಕೂತು ನಿಮ್ಮ ಒಂದು ಲೈಫ್ ಜರ್ನಿನ ನಮ್ಮ ಜೊತೆ ನಮ್ಮ ವೀಕ್ಷಕರಿಗೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದ ಸರ್. ತುಂಬ ಧನ್ಯವಾದ. ನಾವು ಈ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಮ್ಮನ್ನು ವೈ5 TV ಚಾನಲ್ ಮೂಲಕ ಜನಗಳಿಗೆ ಪರಿಚಯ ಮಾಡಿ ನನಗೂ ನನ್ನ ಅನಿಸಿಕೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಎಲ್ಲ ವೈ5 ಚಾನಲ್ಗೆ ನಮಸ್ಕಾರ. ಸಿಬ್ಬಂದಿವರ್ಗಕ್ಕೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇದೇ ರೀತಿ ವಿಡಿಯೋಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.